ಇವತ್ತು ರುದ್ರಕಾಲ ಚಿತ್ರತಂಡಕ್ಕೆ ಬಂದಿರತಕ್ಕಂಥ ನನಗೆ ಒಳ್ಳೆ ಕಾಲ ಅಂತ ಅನ್ನಿಸ್ತು. ಯಾಕಂದರೆ ಗುರುಗಳು ಸಿಕ್ಕರು. ಆಮೇಲೆ ನಮ್ಮ ನಿರ್ದೇಶಕರು ಗೋಪಿ ಸರ್ ಫೋನಲ್ಲಿ ಹೇಳಿದರು, ದೋಸ್ತ ಶಿವರಾಜ್ ಅವರು ಹಿಂಗೊಂದು ಕ್ಯಾರೆಕ್ಟರ್ ಇದೆ ಸಿನಿಮಾದಲ್ಲಿ ನೀವು ಮಾಡಬೇಕು ಅಂತ ಕೇಳಿದಾಗ ಫೋನಲ್ಲೇ ಹೇಳಿದ್ರು ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ. ಖಂಡಿತ ಬರ್ತೀನಿ ಸರ್ ಅಂತೇಳಿ ಇವತ್ತು ಬಂದಿದ್ದು ಭಾಳ ಖುಷಿ ಆಯಿತು. ಯಾಕಂತಂದರೆ ಭಾಳ ದಿನಕ್ಕೆ ಗುರುಗಳು ಸಿಕ್ಕಿದ್ದಾರೆ ನೋಡಿ. ಅವ್ರು ಕೇಳಿಸ್ಕೊತಲ್ಲ ಯಾಕೆ ಗೊತ್ತಾ, ಅವ್ರು ನಮಗೊಂದು ಸಿನಿಮಾ ಮಾಡಿದರು, ನನ್ನೂ ನಮ್ಮ ವೈಫ್ನು ಹೀರೋಯಿನ್ ಆಗಿ ಮಾಡಿಬಿಟ್ಟು, ಸರ್ ಅದು ರಿಲೀಸ್ ಯಾವಾಗ ಸರ್ ಕೇಳಿಸ್ಕೊತಲ್ಲ. ಗುರುಗಳು ಅಷ್ಟು ಬುದ್ಧಿವಂತರು ಅವರು. ಕೆಲವೊಂದು ವಿಷಯ ಕೇಳಿದ್ರು ಕೇಳಿಸ್ಕೊಬಾರ್ದು ನನಗೆ ಅಂತಲ್ಲ, ಹಾಗೆ ಇಲ್ಲ ಗುರುಗಳೇ ನಿಮಗೆ ಗೊತ್ತಾ ವಿಚಾರ ಹೇಳೋದು ಬೇಡ ಬಿಡಿ. ಹಾಗೆ ನಮ್ಮ ಹೀರೋ ಸರ್ ದಿಗಂತ ಸರ್ನ ಮುಂಗಾರು ಮಳೆಯಿಂದ ದಿಗಂತಕ್ಕೆ ಕರ್ಕೊಂಡೋಗಿರ್ತಕ್ಕಂಥವ್ರು ಗುರುಗಳು. ಸೊ ಹಾಗೆ ಇದು ಇನ್ನೊಂದು ದಿಗಂತಕ್ಕೆ ಹೋಗಲಿ. ರುದ್ರಕಾಲ ಮಾಸ್ಟರ್ ಹೇಳ್ದಂಗೆ ಒಳ್ಳೆಯ ಫೈಟ್ ಆ್ಯಕ್ಷನ್ ಸೀಕ್ವೆನ್ಸು ಅಂತ ಹೇಳಿದರು. ದಿಗಂತ್ ಸರ್ನ ಇಷ್ಟು ದಿನ ನಾವು ಕ್ಯೂಟಾಗಿ ಬರೀ ಚಾಕ್ಲೇಟ್ ಹೀರೋ ಆಗಿ ನೋಡ್ತಾ ಇದ್ವಿ. ಇವಾಗೊಂದು ಆ್ಯಕ್ಷನ್ ಹೀರೋ ಆಗಿ ನೋಡೋದಕ್ಕೆ ಈ ಸಿನಿಮಾ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಹಾಕ್ಕೊಂಡಿದ್ದಾರೆ, ಮತ್ತು ಹೀರೋಯಿನ್ ಮೇಡಮು, ಮತ್ತು ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಚಿತ್ರತಂಡದಲ್ಲಿ. ಹಾಗೆ ಈ ಚಿತ್ರತಂಡಕ್ಕೆ ಬಂದು ಇವತ್ತು ಹರಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ವಿಶೇಷವಾಗಿ ನಮ್ಮ ಗುರುಗಳಿಗೂ ಮತ್ತೊಮ್ಮೆ ಹೊಂದಿಸ್ತೀನಿ. ಮಹಾಲಕ್ಷ್ಮಿ ಮೇಡಮ್ನ ಅಕ್ಕ ಅಂತ ಕರಿತೀನಿ. ಅವ್ರದ್ದೇ ಒಂದು ಪ್ರೊಡಕ್ಷನ್ ಶುರು ಆಗ್ತಾಯಿದೆ, ಅವ್ರಿಗೂ ಒಳ್ಳೆಯದಾಗಲಿ. ಮತ್ತು ಗೋಪಿ ಸರ್ಗೆ ಮತ್ತು ಈ ಚಿತ್ರವನ್ನು ನಿರ್ಮಾಣ ಮಾಡ್ತಕ್ಕಂಥ ನಿರ್ಮಾಪಕರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ನಮಗೂ ತುಂಬ ಒಳ್ಳೆಯದಾಗಲಿ, ನಿಮಗೂ ತುಂಬ ಒಳ್ಳೆಯದು. ಧನ್ಯವಾದಗಳು.